ಬೆಂಗಳೂರಲ್ಲಿ ಕಾಮರ್ಸ್ ಬೂಮ್ ಆಗ್ತಿದ್ದಾಗ ಪ್ಲಾಸ್ಟಿಕ್ ಡಿಮಾಂಡ್ ಬಂದು ತ್ರಿಬಲ್ ಆಯಿತು. ಆ ಟೈಮಲ್ಲಿ ಪ್ಲಾಸ್ಟಿಕ್ ಇಂಡಸ್ಟ್ರೀಸ್ ಅವಾಗ ಗ್ರೋತ್ ನೋಡಿದ್ರೆ 10-15% ಇತ್ತು. ಇದು ನೋಡಿ ಗವರ್ಮೆಂಟ್ 2016 ಮತ್ತೆ 19 ಒಂದು ಬ್ಯಾನ್ ಇಂಪೋಸ್ ಮಾಡ್ತಾರೆ. ಆದ್ರೂ ಈ ಬಿಸ್ನೆಸ್ ಬೆಳೀತಾನೆ ಇತ್ತು. ಈ ಪ್ಲಾಸ್ಟಿಕ್ ಬಂದು ತುಂಬಾ ನದಿಗಳು ಕೂಡ ಅಫೆಕ್ಟ್ ಮಾಡಿದೆ. ಅದರಲ್ಲಿ ಕಾವೇರಿ ನದಿ ಕೂಡ ಒಂದು. ಈ ನೀರನ್ನ ಕನ್ಸ್ಯೂಮ್ ಮಾಡಿದ್ರೆ ಇಲ್ಲ ನಾವು ಎಲ್ಲನೋ ಒಂದು ಹೋಟೆಲ್ಗೆ ಹೋಗಿ ಈ ರೋಡ್ ಸೈಡ್ ಶಾಪ್ಸ್ ಅಲ್ಲೆಲ್ಲ ತುಂಬಾ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ. ಅವರೆಲ್ಲ ಏನ್ ಮಾಡ್ತಾರೆ, ಪ್ಲಾಸ್ಟಿಕ್ ಅಲ್ಲಿ ಬಿಸಿ ಊಟನ ಕೊಟ್ಬಿಡ್ತಾರೆ ನಮಗೆ. ಈ ಊಟನ ನಾವು ತಿಂದ್ರೆ ನಮ್ಗೆ ತುಂಬಾ ತರ ಡಿಸೀಸ್ ಬರೋ ಚಾನ್ಸಸ್ ಜಾಸ್ತಿನೇ ಇದೆ. ರೆಸ್ಪಿರೇಟರಿ ಡಿಸೀಸ್ ಬರ್ಬೋದು, ಹಾರ್ಟ್ ಡಿಸೀಸಸ್ ಬರ್ಬೋದು, ಮತ್ತೆ ಆರ್ಗನ್ ಕೂಡ ಡ್ಯಾಮೇಜ್ ಆಗ್ಬೋದು. ಇದಕ್ಕೆಲ್ಲದಕ್ಕೂ ಕಾರಣ ಏನಂದ್ರೆ ಮೈಕ್ರೋಪ್ಲಾಸ್ಟಿಕ್ ಬಂದು ಪ್ಲಾಸ್ಟಿಕ್ ಅಲ್ಲಿ ಒಂದು ಭಾಗ. ಈ ಮೈಕ್ರೋಪ್ಲಾಸ್ಟಿಕ್ ನ ಕನ್ಸ್ಯೂಮ್ ಮಾಡಿ ಇಂಡಿಯಾದಲ್ಲಿ ಮಾತ್ರ 23 ಲಕ್ಷ ಜನ ಸತ್ತಿದ್ದಾರೆ. Microplastic related deaths in India have now reached 23 lakh. BBMP ಕರ್ನಾಟಕ ಗವರ್ಮೆಂಟ್ ಈ 2000 ಫ್ಯಾಕ್ಟರೀಸ್ ಬ್ಯಾನ್ ನ ಫ್ಲೋಟ್ ಮಾಡಿದ್ದಕ್ಕೆ ಈ ಪ್ಲಾಸ್ಟಿಕ್ ಗ್ರೋತ್ ನ ಸ್ಟಾಪ್ ಮಾಡಕ್ಕೆ ಆಗಲ್ವಾ? 100% ಬಯೋಡಿಗ್ರೇಡಬಲ್ ಪ್ಯಾಕೇಜಿಂಗ್ ನ ಇನ್ನೂ ಯಾಕೆ ಮ್ಯಾಂಡೇಟರಿ ಮಾಡಿಲ್ಲ? ನಮ್ಮ ವಿಡಿಯೋಸ್ ಅಲ್ಲಿ ಪ್ರಾಬ್ಲಮ್ಸ್ ಮಾತ್ರ ಡಿಸ್ಕಸ್ ಮಾಡಿದಾರೆ, ಅಂತ ಆಗಿದ್ದು ಸೊಲ್ಯೂಷನ್ ಕೂಡ ಕೊಡಕ್ಕೆ ಮಾಡ್ತಾರೆ.